ಇವತ್ತು ನಾವು ಏನು 23, 24, 25 ಜನವರಿ ಇದೇ ವರ್ಷ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ಮೇಳ ಹಮ್ಮಿಕೊಂಡಿದ್ದೀವಿ. ಇವತ್ತಾಗಲೇ ಇದು 2ನೇ ದಿನ ಇದೆ. ನಿನ್ನೆ ಕೂಡ ಸುಮಾರು ಒಂದು 80ರಿಂದ 90 ಸಾವಿರ ಜನ ಬಂದಿದ್ರು. ಇವತ್ತು ಅದಕ್ಕೂ ಹೆಚ್ಚಿನ ಜನಸಂಖ್ಯೆ ಇವತ್ತು ಹರಿದು ಬಂದಿದೆ. ಇಲ್ಲಿ ಸುಮಾರು ನಾವು 300ಕ್ಕೂ ಹೆಚ್ಚು ಮಳಿಗೆಗಳನ್ನ ಹಾಕಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಪುರಾತನ ಕಾಲದ ತಳಿಗಳು, ಬೇರೆ ವಿವಿಧ ಬೆಳೆಗಳ ತಳಿಗಳನ್ನ ಕೂಡ ನಾವಿಲ್ಲಿ ರೈತರಿಗೆ ತಿಳಿಯಲಿ ಅಂತಂದು ಮತ್ತು ಬೆಂಗಳೂರಿನ ನಾಗರಿಕರಿಗೆ ತಿಳಿಯಲಿ ಅಂತ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೇವೆ. ಹಾಗೂ ಫುಡ್ಡಿಂದು ಅಷ್ಟೇ, ನಾವು ಸಿರಿಧಾನ್ಯ ಎಲ್ಲರಿಗೂ ಕಾಡ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಸಿರಿಧಾನ್ಯ ತಿನ್ನೋದಕ್ಕೆ ಎಲ್ಲರಿಗೂ ಆಸೆ ಇದೆ, ಆದರೆ ಅದರಲ್ಲಿ ಯಾವ್ಯಾವ ರೀತಿ ನಾವು ಆಹಾರವನ್ನು ತಯಾರಿಸ್ಕೊಂಡು ತಿನ್ನಬೇಕು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇರ್ತದೆ, ಎಸ್ಪೆಷಲಿ ಬೆಂಗಳೂರು ಪಾಪ್ಯುಲೇಷನ್ ಅವ್ರಿಗೆ. ಅದಕ್ಕೋಸ್ಕರ ಸಿರಿಧಾನ್ಯದಲ್ಲಿ ಏನೇನು ರೀತಿಯ ಖಾದ್ಯಗಳನ್ನ ನಾವು ಮಾಡ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ಮಾರಾಟನೂ ಇದೆ, ಮತ್ತು ಫುಡ್ ಕೋರ್ಟ್ ಎಲ್ಲ ಇದೆ, ಮತ್ತು ಇಲ್ಲಿ ಅಂತಾರಾಷ್ಟ್ರೀಯ ಸೆಮಿನಾರ್ ಕೂಡ ನಡೀತಾ ಇದೆ. ಕನ್ನಡದಲ್ಲಿ ಇದೆ ಮತ್ತು ಇಂಗ್ಲೀಷಲ್ಲಿ ಸೆಮಿನಾರ್ಸ್ ಇದೆ. ಅನೇಕ ರಾಜ್ಯಗಳಿಂದ ಅಲ್ಲಿನ ಕೃಷಿ ಸಚಿವರುಗಳು ಮತ್ತು ಹಿರಿಯ ಅಧಿಕಾರಿಗಳು ಈ ಒಂದು ಮೇಳದಲ್ಲಿ ಭಾಗವಹಿಸಿದ್ದಾರೆ. ಅವರು ಸ್ಟಾಲ್ಗಳು ಕೂಡ ಹಾಕಿದ್ದಾರೆ. ಹಾಗೂ ಅಂತಾರಾಷ್ಟ್ರೀಯ ಬೇರೆ ಬೇರೆ ರಾಷ್ಟ್ರಗಳಿಂದ ಕೂಡ ಬಂದು ಇಲ್ಲಿ ಮಳಿಗೆಗಳನ್ನ ಹಾಕಿ ಸೆಮಿನಾರ್ಸ್ಗಳಲ್ಲೆಲ್ಲ ಭಾಗವಹಿಸಿದ್ದಾರೆ. ಹೆಚ್ಚಿನ ಜನ ಈ ಒಂದು ಮೇಳವನ್ನು ಉಪಯೋಗಿಸ್ಕೊಂಡು ಅದರ ಅನುಕೂಲವನ್ನು ಪಡೆದಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಕೃಷಿ ಸಚಿವರಾಗಲಿ ಮತ್ತು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಎಲ್ಲ ಕಿರಿಯ ಅಧಿಕಾರಿಗಳು ಪ್ರತಿಯೊಬ್ಬರು ಭಾಗವಹಿಸಿ ಇದನ್ನು ತುಂಬ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.